ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಂಟೆಸ್ಟೆಂಟ್ ಹಂಸ ನಾರಾಯಣಸ್ವಾಮಿ ದಿಢೀರನೆ ಸ್ಮಶಾನದಲ್ಲಿ ನಿಂತು ವಿಡಿಯೋ ಮಾಡಿದ್ದಾರೆ. ಎಷ್ಟೇ ಮೆರೆದರೂ ಕೊನೆಗೆ ಬಂದು ಸೇರುವ ಜಾಗ ಇದೇನೆ, ಲೈಫು ಇಷ್ಟೇನೆ ಎಂದು ಯಾಕೋ ಬೇಜಾರಾಗಿ ಜೀವನದ ಪಾಠ ಹೇಳಿದಂತಿದೆ. ಇದನ್ನು ನೋಡಿದ ಅಭಿಮಾನಿಗಳು ಹಂಸ ಅವರಿಗೆ ಏನಾಯ್ತು, ಯಾಕೆ ಸ್ಮಶಾನದಲ್ಲಿ ನಿಂತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ನಟಿ ಹಂಸ ನಾರಾಯಣಸ್ವಾಮಿ ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಸಿನಿಮಾಗಳು, ರಿಯಾಲಿಟಿ ಶೋಗಳು, ಟ್ರಾವೆಲಿಂಗ್ ಅಂತ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಆಗಾಗ ರೀಲ್ಸ್ ಶೇರ್ ಮಾಡ್ಕೊಳ್ತಿರ್ತಾರೆ. ಯಾವಾಗ್ಲೂ ಡ್ಯಾನ್ಸ್, ಟ್ರಾವೆಲಿಂಗ್, ಫೋಟೋ ಶೂಟ್ ಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡ್ಕೊಳ್ತಿದ್ದ ಹಂಸ ಇದೀಗ ದಿಢೀರ್ ಅಂತ ಸ್ಮಶಾನದಲ್ಲಿ ಸುತ್ತಾಡ್ತಾರೆ. ಈ ವಿಡಿಯೋ ನೋಡ್ತಿದ್ದಂತೆ ಹಂಸ ಅವರಿಗೆ ಸಡನ್ ಆಗಿ ಏನಾಯ್ತು ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಇದ್ದಕ್ಕಿದ್ದಂತೆ ಸ್ಮಶಾನದಲ್ಲಿ ಸುತ್ತಾಡಿದ ಹಂಸ ಅವರು ಈ ಕುರಿತು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ. ಸ್ಮಶಾನವನ್ನೇ ನೋಡುತ್ತಾ ಎಲ್ಲರೂ ಕೊನೆಗೆ ಬಂದು ಸೇರುವ ಜಾಗ ಇದೇನೆ, ಬದುಕಿರುವವರೆಗೂ ನಾನು ನನ್ನದು ಅಂತ ಹೋರಾಡ್ತೀವಿ ಮತ್ತು ಹಾರಾಡ್ತೀವಿ. ಸತ್ತ ಮೇಲೆ ನಮ್ಮ ಮನೆಯಲ್ಲೇ ನಮಗೆ ಜಾಗ ಇರುವುದಿಲ್ಲ. ಊರಾಚೆ ಇರುವ ಸ್ಮಶಾನದಲ್ಲಿ ನಮ್ಮನ್ನು ತಂದು ಹೂತಾಕುತ್ತಾರೆ. ಲೈಫು ಇಷ್ಟೇ, ಬೇರೆಯವರನ್ನು ಹಾಳು ಮಾಡುವುದು ಹೇಗೆ ಅಂತ ಯೋಚನೆ ಮಾಡುವುದು ಬಿಟ್ಟು ನಾವು ಹೇಗೆ ಉದ್ಧಾರ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಲೈಫು ತುಂಬಾ ಸಿಂಪಲ್ ಅಂತ ಬದುಕಿನ ಬಗ್ಗೆ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಇನ್ನು ಹಂಸ ಅವರು ಬಿಗ್ ಬಾಸ್ಗೆ ಹೋಗುವುದಕ್ಕೂ ಮುನ್ನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ರಾಜಿ ಎಂಬ ನೆಗೆಟಿವ್ ಪಾತ್ರದಲ್ಲಿ ಪ್ರೇಕ್ಷಕರನ್ನ ರಂಜಿಸಿದ್ದರು. ಅಲ್ಲದೆ ರಾಜಾ ಹುಲಿ, ಜೇಮ್ಸ್, ಧ್ರುವ, ಸಖತ್, ಅಮ್ಮ, ಉಂಡೆನಾಮ, ಮಾಸ್ಟರ್ ಪೀಸ್ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಹಂಸ ಅವರು ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಮೊದಲು ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ಸ್ ಸೃಜನ್ ಲೋಕೇಶ್ ಸಾರಥ್ಯದ ಮಜಾ ಟಾಕೀಸ್ಗೆ ಬಂದು ಮಸ್ತ್ ಮನರಂಜನೆ ನೀಡಿದ್ದರು. ಈ ಪೈಕಿ ಹಂಸ ಕೂಡ ಒಬ್ಬರು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.